ಕಳೆದ 25 ದಿನಗಳಿಂದ ತಾಯಿ ಆನೆಯನ್ನ ಹುಡುಕಿ ನಡೆದರೂ ಪತ್ತೆಯಾಗದ ಹಿನ್ನೆಲೆ ಅವರೇಗುಂದ ಬಸವನಹಳ್ಳಿಯ ಸುಶೀಲಾ ಎಂಬ ಮನೆಯ ಬಳಿ ಆಹಾರ ತ್ಯಜಿಸಿ ನಿಯಂತ್ರಣ ಕಳೆದುಕೊಂಡು ಆನೆ ಮಲಗಿತ್ತು. ದುಬಾರೆ ವಲಯದ ಆರ್ಎಫ್ಒ ರತನ್ ಕುಮಾರ್, ವನ್ಯಜೀವಿ ವೈದ್ಯರಾದ ಡಾ ಚಿಟ್ಟಿಯಪ್ಪ ಅವರನ್ನ ಸ್ಥಳಕ್ಕೆ ಕರೆಸಿ ಮರಿಯಾನೆಗೆ ಸೂಕ್ತ ಚಿಕಿತ್ಸೆಯೊಂದಿಗೆ ಆರೈಕೆ ಮಾಡಲಾಯಿತು. ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡ ಮರಿಯಾನೆಯನ್ನ ವಾಹನದಲ್ಲಿ ದುಬಾರೆ ಶಿಬಿರದಲ್ಲಿ ಆರೈಕೆಗೆ ಸ್ಥಳಾಂತರ ಮಾಡಲಾಯಿತು. ಕಳೆದ 25 ದಿನಗಳ ಹಿಂದೆ ತಾಯಿಯಿಂದ ಬೇರ್ಪಟ್ಟ ಬಳಿಕ ಕಾಫಿ ತೋಟದಲ್ಲಿ ಒಬ್ಬಂಟಿಯಾಗಿ ಕಿರುಚುತ್ತಾ ತನ್ನ ತಾಯಿಯಿಂದ ಹುಡುಕುತ್ತಿರುವ ದೃಶ್ಯ ಕಂಡುಬಂತು. ವಿರಾಜಪೇಟೆ ತಿತಿಮತಿ ಭಾಗದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಾಯಿ ಆನೆಯ ಪತ್ತೆಗಾಗಿ ಹುಡುಕಾಟವನ್ನು ಪ್ರಾರಂಭಿಸಿದ್ರು. ತಾಯಿ ಆನೆ ಪತ್ತೆಯಾಗಿರಲಿಲ್ಲ. ಕಾಫಿ ತೋಟದಲ್ಲಿ ಕಂಡುಬಂದ 2 ಗುಂಪು ಆನೆಗಳ ನಡುವೆ ಮರಿ ಆನೆಯಿಂದ ಸೇರಿಸಲು ಪ್ರಯತ್ನಪಟ್ಟಿದೆಯಾದರೂ ಗುಂಪು ಆನೆಗಳು ಮರಿ ಆನೆಯಿಂದ ಸೇರಿಸಿಕೊಳ್ಳಲು ಮುಂದಾಗದ ಹಿನ್ನೆಲೆ ನಂತರ ದುಬಾರೆ ಅರಣ್ಯಕ್ಕೆ ಬಿಡಲಾಗಿತ್ತು. ಮತ್ತೆ ತಾಯಿ ಆನೆಯಿಂದ ಹುಡುಕಿ ಬಂದ ಮರಿ ಆನೆ ಅವರೇಗುಂದ ಬಸವನಹಳ್ಳಿ ಬಾಲ್ದಾರೆ ಭಾಗದ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಂಡಿತ್ತು. ಕಳೆದ 2 ದಿನಗಳಿಂದ ಬಸವನಹಳ್ಳಿ ಭಾಗದ ಮನೆ ಸಮೀಪದ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಂಡ ಮರಿ ಆನೆಯನ್ನ ಬೆಳಿಗ್ಗೆ ಸುಶೀಲಾ ಎಂಬುವರ ಮನೆಯ ಬಳಿ ನಿಯಂತ್ರಣ ಕಳೆದುಕೊಂಡು ಮಲಗಿತ್ತು. ದುಬಾರೆ ವಲಯದ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ವನ್ಯಜೀವಿ ವೈದ್ಯರಾದ ಡಾ ಚೆಟ್ಟಿಪ್ಪ ಆರೈಕೆ ಮಾಡಿದ ಬಳಿಕ ಚೇತರಿಸಿಕೊಂಡ ಆನೆಮರಿಯನ್ನ ದುಬಾರೆ ಶಿಬಿರಕ್ಕೆ ರವಾನಿಸಲಾಯಿತು. ಈ ಸಂದರ್ಭ ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಗೂಳಿ, ಅರಣ್ಯ ರಕ್ಷಕ ಮಣಿಕಂಠ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವಿಶೇಷ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಬಿಟ್ಟು ಆ ಕಡೆ ಹೋಗಿ ಸೈಡ್ ಬನ್ನಿ. ಎಲ್ಲ ನೀರಿಲ್ಲಲ್ಲ ಕಾಲೇಜು ಹೆಚ್ಚಾಗಿಲ್ಲ ಗಂಟು ಸ್ವಲ್ಪ ಈಜಾಗಿ ತಗೋಬೇಕು. ಬರ್ತಾರ ಸ್ವಲ್ಪ ಗಂಟೆ ಸ್ವಲ್ಪ ಕಡಿಮೆ ಮಾಡು. ಗಂಟೆ ಕಡಿಮೆ ಮಾಡು. ಗಂಟೆ ಕಡಿಮೆ ಮಾಡು. ಅದೇ ಪುನಃ ಸೀಟ್ ಮಾಡಿ ಫೋನ್ ತಗೋಬೇಕಲ್ಲಿ ಕಡೆ ಕಡೆ ವಾಪಸ್ಸೇ ಬರೋದು. ಅದು ವಾಪಸ್ಸೇ ಬರ್ತದೆ.